ಪ್ರಚಲಿತ ವಿದ್ಯಮಾನಗಳು 22-23 ಜುಲೈ 2025 2025ರ ಮಹಿಳಾ ಕಬಡ್ಡಿ ವಿಶ್ವಕಪ್ ಯಾವ ನಗರದಲ್ಲಿ ನಡೆಯಲಿದೆ? ಸರಿಯಾದ ಉತ್ತರ ಹೈದರಾಬಾದ್. 2025ರ ಮಹಿಳಾ ಕಬಡ್ಡಿ ವಿಶ್ವಕಪ್ ಆಯೋಜಿಸಲು ಹೈದರಾಬಾದ್ ನಗರವನ್ನು ಆಯ್ಕೆ ಮಾಡಲಾಗಿದೆ. ಜೇನುನೊಣಗಳಿಗಾಗಿ ತೂಕ ಕಮ್ಮಿಯಾದ ಮನಸ್ಸು ನಿಯಂತ್ರಣ ಸಾಧನವನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಚೀನಾ. ಚೀನಾದ ಸಂಶೋಧಕರು ಜೇನುನೊಣಗಳ ವರ್ತನೆ ಅಧ್ಯಯನ ಮತ್ತು ನಿಯಂತ್ರಣಕ್ಕಾಗಿ ಈ ಸಾಧನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಗ್ಲೋಬಲ್ ಫೈನಾನ್ಸ್ ಮಾಸಪತ್ರಿಕೆಯಿಂದ 2025ರ ಶ್ರೇಷ್ಠ ಗ್ರಾಹಕ ಬ್ಯಾಂಕ್ ಆಗಿ ಯಾವ ಬ್ಯಾಂಕ್ ಆಯ್ಕೆಯಾಯಿತು? ಸರಿಯಾದ ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಡಿಜಿಟಲ್ ಮತ್ತು ಚಿಲ್ಲರೆ ಬ್ಯಾಂಕಿಂಗ್ ಸೇವೆಗಳಿಗೆ SBIಗೆ ಈ ಗೌರವ ಲಭಿಸಿದೆ. 2024-25ರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಸಂಸ್ಕರಿಸಿದ ಆಲೂಗೆಡ್ಡೆ ಉತ್ಪಾದಿಸುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಗುಜರಾತ್. ಕೃಷಿ ಮತ್ತು ಆಹಾರ ಸಂಸ್ಕರಣಾ ಉದ್ಯಮದಲ್ಲಿ ಪ್ರಗತಿಪಥದಲ್ಲಿರುವ ಗುಜರಾತ್ ಈ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ. ಪೃಥ್ವಿ 2 ಮತ್ತು ಅಗ್ನಿ 1 ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಗಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಒಡಿಶಾ. ಒಡಿಶಾ ರಾಜ್ಯದ ಚಾಂದಿಪುರ ಪರೀಕ್ಷಾ ಶ್ರೇಣಿಯಿಂದ ಈ ಕ್ಷಿಪಣಿಗಳ ಪರೀಕ್ಷೆ ಯಶಸ್ವಿಯಾಗಿ ನಡೆಯಿತು. ಇತ್ತೀಚೆಗೆ ನಿವೃತ್ತಿಯಾದ ಅದಿತಿ ಚೌಹಾಣ್ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ಸರಿಯಾದ ಉತ್ತರ ಫುಟ್ಬಾಲ್. ಅದಿತಿ ಚೌಹಾಣ್ ಅವರು ಭಾರತೀಯ ಫುಟ್ಬಾಲ್ ತಂಡದ ಗೋಲ್ ಕೀಪರ್ ಆಗಿದ್ದರು. ಇತ್ತೀಚೆಗೆ ಯಾವ ದೇಶವನ್ನು ವಿಶ್ವ ಆರೋಗ್ಯ ಸಂಸ್ಥೆಯು ಟ್ರಕೋಮಾ ಮುಕ್ತವಾಯಿತು ಎಂದು ಘೋಷಿಸಿದೆ? ಸರಿಯಾದ ಉತ್ತರ ಸೆನೆಗಲ್. ಟ್ರಕೋಮಾ ಎಂಬ ಕಣ್ಣಿನ ಸೋಂಕಿನಿಂದ ಸೆನೆಗಲ್ ಅನ್ನು ಮುಕ್ತವಾಯಿತು ಎಂದು WHO ಘೋಷಿಸಿದೆ. ತಮಿಳುನಾಡು ದಿನವನ್ನು ಕೆಳಗಿನ ಯಾವ ದಿನಾಂಕದಲ್ಲಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಜನವರಿ 18. ತಮಿಳುನಾಡು ದಿನವು ರಾಜ್ಯದ ಮರುಸಂಘಟನೆಯನ್ನು ಸೂಚಿಸುತ್ತದೆ ಮತ್ತು ಜನವರಿ 18ರಂದು ಆಚರಿಸಲಾಗುತ್ತದೆ. QS ನಗರಗಳ ರ್ಯಾಂಕಿಂಗ್ 2026ರ ಪ್ರಕಾರ ವಿದ್ಯಾರ್ಥಿಗಳಿಗಾಗಿ ವಿಶ್ವದ ಅತ್ಯುತ್ತಮ ನಗರ ಯಾವುದು? ಸರಿಯಾದ ಉತ್ತರ ಸಿಯೋಲ್. ಅರ್ಥಸಾಧ್ಯತೆ, ಗುಣಮಟ್ಟದ ಶಿಕ್ಷಣ ಮತ್ತು ಭದ್ರತೆಯ ಆಧಾರದ ಮೇಲೆ ಸಿಯೋಲ್ ಅನ್ನು ಶ್ರೇಷ್ಠ ವಿದ್ಯಾರ್ಥಿ ನಗರವೆಂದು ಘೋಷಿಸಲಾಗಿದೆ. ಭಾರತದ ಅತ್ಯಂತ ಕಮ್ಮಿ ತೂಕದ ವೀಲ್ಚೇರ್ YD1 ಯಾರು ಬಿಡುಗಡೆ ಮಾಡಿದರು? ಸರಿಯಾದ ಉತ್ತರ IIT ಮದ್ರಾಸ್. IIT ಮದ್ರಾಸ್ ಈ ಸುಲಭ ತೂಕದ ಹಾಗೂ ಸುಲಭ ಪ್ರಯೋಗದ ವೀಲ್ಚೇರ್ ಅನ್ನು ಅಭಿವೃದ್ಧಿಪಡಿಸಿದೆ. ಇತ್ತೀಚೆಗೆ ಈಶ್ವರಪುರ ಎಂಬ ಹೆಸರಿಗೆ ಬದಲಾಯಿಸಲಾದ ಇಸ್ಲಾಂಪುರ ಯಾವ ರಾಜ್ಯದಲ್ಲಿ ಇದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಸಾಂಸ್ಕೃತಿಕ ಕಾರಣಗಳಿಂದ ಮಹಾರಾಷ್ಟ್ರ ಸರ್ಕಾರ ಇಸ್ಲಾಂಪುರ ಹೆಸರನ್ನು ಈಶ್ವರಪುರ ಎಂದು ಬದಲಾಯಿಸಿದೆ. ಪ್ರತಿ ವರ್ಷ ಪೈ ಅಂದಾಜು ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಜುಲೈ 22. ಭಾರತೀಯ ಪುರಾತತ್ವ ಸಮೀಕ್ಷಾ ಸಂಸ್ಥೆಯು ಲಂಗೂನ್ ರೂಪಾಯಿಯನ್ನು ರಾಷ್ಟ್ರೀಯ ಮಹತ್ವದ ಸ್ಮಾರಕವೆಂದು ಘೋಷಿಸಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಿಜೋರಾಂ. ಭಾರತವು BIMSTEC ವಿಪತ್ತು ನಿರ್ವಹಣಾ ಅಭ್ಯಾಸದ ಯಾವ ಆವೃತ್ತಿಗೆ ಆತಿಥ್ಯ ವಹಿಸಿತು? 4ನೇ ಆವೃತ್ತಿ. 2024-25ರಲ್ಲಿ ಶಶಿಧರ್ ಜಗದೀಶನ್ ಯಾವ ಬ್ಯಾಂಕಿಗೆ ಸಂಬಂಧಿಸಿದವರು ಮತ್ತು ಅತಿ ಹೆಚ್ಚು ಸಂಬಳ ಪಡೆಯುವ ಬ್ಯಾಂಕರ್ ಆಗಿ ಘೋಷಿಸಲ್ಪಟ್ಟಿದ್ದಾರೆ? ಸರಿಯಾದ ಉತ್ತರ HDFC ಬ್ಯಾಂಕ್. 2025ರ ಮಹಿಳಾ ಕಬಡ್ಡಿ ವಿಶ್ವಕಪ್ ಯಾವ ನಗರದಲ್ಲಿ ನಡೆಯಲಿದೆ? ಸರಿ ಉತ್ತರ ಕಮೆಂಟ್ ಮಾಡಿ. ಪ್ರತಿದಿನದ ಕರೆಂಟ್ ಅಫೇರ್ಸ್ಗಾಗಿ ಗುಡ್ ಇನ್ಫೋ ಕನ್ನಡ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.